ಮಾಧ್ಯಮ ಮಿತ್ರರಾದ ತಮ್ಮೆಲ್ಲರ ಗಮನಕ್ಕೂ ಇರಬಹುದು. ಇವತ್ತ ನಮ್ಮ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಯ SSLC ಫಲಿತಾಂಶ ಒಂದು 4 ಹೆಜ್ಜೆ ಮುಂದಕ್ಕೆ ಹೆಜ್ಜೆ ಇಟ್ಟಾರ ನಮ್ಮ ಮಕ್ಕಳು, ನಮ್ಮ ಕಲಬುರಗಿ ಜಿಲ್ಲೆಯ ವಿದ್ಯಾರ್ಥಿಗಳು. ನಮ್ಮ ಜಿಲ್ಲೆಯ ನಾಯಕರಾಗಿರುವ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ತಂದಂಥ ಯೋಜನೆಗಳು ನಮ್ಮ ಮಕ್ಕಳ ಕೈ ಹಿಡಿದವ. ಅವ್ರ ಬುದ್ಧಿ ಜ್ಞಾನಾರ್ಜನೆಗೆ ಅವಕಾಶ ಮಾಡಿಕೊಟ್ಟಂತ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂತಂದ್ರೆ ಹೋಸಲ ಏನು ನಮ್ಮ ಮಕ್ಕಳು SSLC ರಿಸಲ್ಟ್ ತೆಗೆದಿದ್ರು, ಆ ರಿಸಲ್ಟ್ಗೆ ಈ ವರ್ಷ ನಾವು ಕಂಪೇರ್ ಮಾಡಿ ನೋಡಿದ್ರೆ 28.2% ಚೆನ್ನಾಗಿ ರಿಸಲ್ಟ್ ಮಾಡ್ಯಾರ ಒಂದೇ ವರ್ಷದಲ್ಲಿ. ಯಾಕಂದ್ರೆ ಈ ರಿಸಲ್ಟ್, ಈ ಫಲಿತಾಂಶ ಇವ್ರೇನಿವತ್ತ SSLC ವಿದ್ಯಾರ್ಥಿಗಳ ರಿಸಲ್ಟ್ ಬಗ್ಗೆ ತಮ್ಮ ಕುತ್ಸಿತ ಕೀಳು ಮನಸ್ಥಿತಿಯನ್ನ ಹೊರಹಾಕ್ತಾ ಇದ್ದಾರೆ. ಅಂಥವ್ರಿಗೆ ನಾನು ಬಹಳ ಒಂದು ಏನಂತಾರ ವಿತ್ ಪ್ರೂಫ್ ಹೇಳಕ ಬಯಸೋದೇನಂತಂದ್ರ, ನೀವು ತೆಗೆದು ನೋಡ್ರಿ, ಹೋದ ವರ್ಷಕ್ಕಿಂತ ಈ ವರ್ಷ 28.2% ನಮ್ಮ ವಿದ್ಯಾರ್ಥಿಗಳು ಸಾಧನೆಗೈದಿದ್ದಾರ. ಅದಕ್ಕೆ ನಾವು ಅವ್ರಿಗೆ ಮೊದಲು ಅಪ್ರಿಷಿಯೇಟ್ ಮಾಡ್ತೀವಿ. ನಮ್ಮ ವಿದ್ಯಾರ್ಥಿಗಳ ಒಂದು ಮನಸ್ಥಿತಿಗೆ ನೋವುಂಟು ಆಗೋ ಥರ ಅವರ ಒಂದು ಆತ್ಮಬಲ ಮನೋಸ್ಥೈರ್ಯವನ್ನ ಕುಗ್ಗಿಸುವಂತ ಕೀಳು ಮಟ್ಟದ ಹೇಳಿಕೆಗಳನ್ನ ಕೊಡುವಂಥದ್ದು ಈ BJP RSS ಮನಸ್ಥಿತಿಯವರು ಮೊದಲು ಅದನ್ನ ನಿಲ್ಲಿಸಬೇಕು. BJP RSS ಬೆಂಬಲಿತ BJP ಮನಸ್ಥಿತಿಯವ್ರದ್ದು ಉದ್ದೇಶ ಏನದ? ಈಗಾಗಲೇ ನಮ್ಮ ಸಚಿವರ ಬಗ್ಗೆನೂ ಕೂಡ ಬಹಳ ಕೀಳಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ AI ವಿಡಿಯೋಗಳನ್ನ ಮಾಡಿ ಹರಿಬಿಟ್ರು. ಅವರಿಗೆಲ್ಲ ನಾಚಿಕೆ ಆಗ್ಬೇಕ್ರಿ, ನಾಚಿಕೆ ಆಗ್ಬೇಕು. ಅವ್ರು ಇನ್ನ ಡೇಟಾನೇ ನೋಡಿಲ್ಲ. ಅವ್ರು ಹೋಗಿ ಏನಂತಾರ ಪರೀಕ್ಷಾ ಇದ್ರದ್ದೇ ತಿಳ್ಕೊಂಡೇ ಇಲ್ಲ ಅವ್ರ ರಿಸಲ್ಟ್ ಏನಾಗ್ಯದ ಅಂತ. ಆಗ್ಲೇ ಇನ್ನ ಬಂದ ರಿಸಲ್ಟ್ ಲಾಸ್ಟ್ ಕೊನೆ ಸ್ಥಾನದಲ್ಲಿ ಅದ ಅನ್ನೋದು ಅಷ್ಟೇ ಅವ್ರಿಗೆ ಕಣ್ಣಿಗೆ ಕಾಣತ್ತದ ಹೊರತಾಗಿ ಹೋದ ವರ್ಷಕ್ಕಿಂತ ಈ ವರ್ಷ ನಮ್ಮ ಮಕ್ಕಳು 28% ಮುಂದಕ್ಕೆ ಹೆಜ್ಜೆ ಇಟ್ಟಾರಲ್ರಿ. ಯಾಕೆ ಈ ಸಾಧನೆ BJP ಅವ್ರು ಇದ್ದಾಗ ಏನ್ ಮಾಡಿದ್ರು? 2 ಬಾರಿ ಗೌರವಾನ್ವಿತ ನಿರಾಣಿ ಅವರು ಉಸ್ತುವಾರಿ ಸಚಿವರಿದ್ರಲ್ಲ ಸರ್, 2 ಬಾರಿ ಕಲಬುರಗಿ ಜಿಲ್ಲೆ. ಅವಾಗ ಯಾಕೆ ಅವರು ರಿಸಲ್ಟ್ ಹೆಚ್ಚಿಗೆ ಮಾಡ್ಲಿಲ್ಲ? ಅವಾಗ ಯಾಕೆ ಇವರು ಈ ರೀತಿ ಬೀದಿ ರಂಪಾಟ ಮಾಡ್ಲಿಲ್ಲ? ಈ ರೀತಿ AI ವಿಡಿಯೋಗಳು ಮಾಡಿ ಹರಿಬಿಡ್ಲಿಲ್ಲ? ನಮ್ಮ ಗೋವಿಂದ್ ಕಾರಜೋಳ ಸಾಹೇಬ್ರು ಕೂಡ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಿದ್ರಲ್ಲ, ಅವಾಗ್ಲೂ ಯಾಕೆ ಕಲಬುರಗಿ ಜಿಲ್ಲೆ ರಿಸಲ್ಟ್ ಪ್ರತಿಶತ ಗಣನೀಯ ಆಗ್ಲಿಲ್ಲ, ಸಾಧನೆ ಆಗ್ಲಿಲ್ಲ? ನಾವು ಇವ್ರು ಬಯಸಿರೋ ತರ ಎಲ್ಲದಕ್ಕೂ ಹೊಳೆ ಸಚಿವರೊಬ್ಬರೇ ಆಗಲ್ಲ. ಕೊನೆ ಸ್ಥಾನದಲ್ಲಿದೆ ಎಲ್ಲದರ ಹೊಣೆ ಪ್ರಿಯಾಂಕ್ ಖರ್ಗೆಜಿ ಅವರಾಗ್ಲಿ, ನಮ್ಮ ಜಿಲ್ಲೆ ನಮ್ಮ ನಾಯಕರು ಒಬ್ಬರೇ ಆಗಲ್ಲ. ಇದು ಪ್ರತಿಯೊಬ್ಬರ ಜವಾಬ್ದಾರಿ ಅದಂತ ಅವ್ರು ಮೊದಲು ವಿಚಾರ ಮಾಡ್ಬೇಕು. ಆ ವಿಚಾರ ಶಕ್ತಿನ ಅವ್ರು ಕಳ್ಕೊಂಡಾರ. ಅವರು ಒಂಥರ ಏನಂತಂದ್ರ ತಮ್ಮ ಬುದ್ಧಿನ ಎಲ್ಲೋ ಇಟ್ಟು ಬರೀ ನಾಲಿಗೆ ಅಂತ ಮಾತಾಡ್ಲತ್ತಾರ ಅಷ್ಟೇ. ಅವರು ತಮ್ಮ ವಿವೇಕತನವನ್ನ ವಿಚಾರವನ್ನ ಎಲ್ಲಾನು ಕಳ್ಕೊಂಡು ಬಿಟ್ಟು ಅವ್ರು ಮಾತಾಡ್ಲಕತ್ತಾರ. AI ವಿಡಿಯೋದಲ್ಲಿ ಒಂಥರ ಎಷ್ಟು ಅಪಹಾಸ್ಯಕರ ಮಾಡಿದ್ರಿ ಅವ್ರ ವಿಡಿಯೋ ನೋಡಿದ್ರು. ನಮ್ಮ ಸಚಿವರು ಬಹಳ ಚೆನ್ನಾಗಿ ಅವ್ರಿಗೆ ಉತ್ತರ ಕೊಟ್ರು. ನೀವು AI ಯುಗದಿಂದ ನೀವು ಪ್ರಚಾರ ತಗೋಬೇಡ್ರಿ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೋಬೇಡ್ರಿ, ಒರಿಜಿನಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಮಾತಾಡೋದು ಕಲೀರಿ ಅಂತ ಹೇಳಿ ನಮ್ಮ ನಾಯಕರು ಏನ್ ಹೇಳಿದಾರ ಅದನ್ನ ಅವ್ರಿಗೆ ಅವ್ರು ಏನ್ ಮಾತಾಡ್ತಾರೆ, ಅವರು ಏನು ವಿಡಿಯೋ ಮಾಡ್ತಾರ, ಏನು ಸಾಮಾಜಿಕ ಜಾಲತಾಣದಾಗ ಹುಚ್ಚುಚ್ಚಾಗಿ ಹರಿಬಿಡ್ತಾರ. ಅವ್ರಿಗೆ ಅವ್ರು ಅದೇನಂತಾರಲ್ಲ, ಆ ಶಬ್ದ ನನಗೆ ಹೇಳಕ್ ಬರ್ತಾ ಇಲ್ಲ. ಸೊ ಆ ಪರಿಸ್ಥಿತಿಯಲ್ಲಿ ಹೊರದಾರ ಅವರು. ತಮ್ಮ ವಿವೇಕತನವನ್ನ ವಿಚಾರ ಶಕ್ತಿನ ಕಳ್ಕೊಂಡು ಅವರು ಇನ್ನೊಬ್ಬರನ್ನ ಅವಮಾನಿಸ್ಬೇಕನ್ನೋ ಒಂದೇ ಉದ್ದೇಶ ಅದ ಅವ್ರದ್ದು. ಅದಕ್ಕೆ ಎಂದಿಗೂ ಕೂಡ ನಾಡಿನ ಜನತೆ ಕೊಡಲ್ಲ. ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಒಳ್ಳೆ ರಿಸಲ್ಟ್ ತೆಗ್ದಾರ, ಚೆನ್ನಾಗಿ ಪಾಸ್ ಆಗ್ಯಾರ. ನಾವು ಅವ್ರಿಗೆ ಅಭಿನಂದಿಸ್ತೀವಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡ್ರಿ ಮಕ್ಕಳೇ. ನಮ್ಮ ಜೊತೆ ಎಲ್ಲಾ ರೀತಿಲೂ ಸಹಕಾರ ಕೊಡಕ ನಮ್ಮ ನಾಯಕರದಾರ, ನಮ್ಮ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಅದಾವ ಅಂತ ಹೇಳಕ ಬಯಸ್ತೀನಿ. ಮೇಡಮ್, ಮೊನ್ನೆ ಒಂದು ಹೋರಾಟ ಮಾಡಿದ್ರೆ ಅದರಲ್ಲಿ ಮೋದಿ ಅವ್ರ ಮಿಸಸ್ ಫೋಟೋ ಬಳಸಿರಂತ ಆರೋಪ ಮಾಡ್ತಾರೆ. ಯಾಕೆ ಬಳಸಬಾರ್ದ್ರಿ? ಮೋದಿ ಅವ್ರ ಮಿಸಸ್ ಫೋಟೋ ಬಳಸಬಾರ್ದ? ಅವ್ರೇನು ಬೇರೆ ಯಾವ್ದೋ ರಾಜ್ಯದವ್ರದಾರ, ಬೇರೆ ಯಾವ್ದೋ ದೇಶದವ್ರದಾರ, ವಿದೇಶಿಗರದಾರ? ಮತ್ತೆ ಯಶೋಧಾಬೇನ್ ಅವರು ನಮ್ಮ ದೇಶದವ್ರೆ, ನಮ್ಮ ಮಹಿಳೆಯರೇ, ಅವರು ಕೂಡ ನಮ್ಮ ಭಾರತೀಯರೇ. ಯಶೋಧಾಬೇನ್ ಅವ್ರ ಫೋಟೋ ಬಳಸಿದ್ದು ಯಾಕೆ ಬಳಸಿದ್ದೇವೆ ನಾವು? ಯಾಕೆ ಬಳಸಿದ್ವಿ? ಇಡೀ ದೇಶದ ಮಹಿಳೆಯರಿಗೆ ಮಹಿಳಾ ಮೀಸಲಾತಿ 33% ರಿಸರ್ವೇಶನ್ ತರ್ತೀವಿ ಅಂತ ಹೇಳಿ ಏನ್ ಕುತಂತ್ರ ಮಾಡಿ ಅದ್ರ ಜೊತೆ ಡಿಲಿಮಿಟೇಷನ್ ಜೋಡಣೆ ಮಾಡಕ್ ಕೊಟ್ಟಿದ್ರು ಕೇಂದ್ರ ಮೋದಿ ಅವರ ಸರ್ಕಾರ. ಅದನ್ನ ನಾವು ವಿರೋಧ ಮಾಡಿದ್ವಿ. ಆ ಮಸೂದೆ ಬಿದ್ದೋಯ್ತು ಅನ್ನೋದಕ್ಕಿಂತ 2023ರಲ್ಲಿ ಆ ಮಸೂದೆ ಪಾಸ್ ಆಗಿತ್ತು.
ಅದನ್ನ ಯಾಕೆ ಅವರು ಜಾರಿ ಮಾಡ್ಲಿಲ್ಲ ಮೋದಿ ಅವರು? ಇವನ್ ದ್ರೌಪದಿ ಮುರ್ಮು ಮೇಡಮ್ ಅವ್ರ ಹಸ್ತಾಕ್ ಸಹಿ ಕೂಡ ಆಗಿತ್ತು. 2023 ಸೆಪ್ಟೆಂಬರ್ 28ಕ ಮಸೂದೆ ಅಂಗೀಕಾರ ಆಗ್ತದ. ಸೆಪ್ಟೆಂಬರ್ 29 2023ಕ ದ್ರೌಪದಿ ಮುರ್ಮು ಅವರ ಸಿಗ್ನೇಚರ್ ಕೂಡ ಆಗಿರುವಂತ ಆ ಬಿಲ್ ಯಾಕೆ ಪಾಸ್ ಮಾಡ್ಲಿಲ್ಲ ಇವರು? ಅದನ್ನ ನಾವು ಹೋರಾಟ ಮಾಡಿದೀವಿ. ಆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಈ ಬಿಜೆಪಿಯ ಕೆಲವು ಕುತ್ಸಿತ, ವಿಚಾರಹೀನ, ವಿವೇಚನೆ ಇಲ್ಲದಂತ ಕೆಲವು ಮಹಿಳೆಯರು ಮಾತೆ ಜಶೋದಾಬೇನ್ ಅವರ ಫೋಟೋ ನೀವು ಅವಮಾನ ಮಾಡಿದ್ರಿ ಅದು ಇದು ಅಂತ ನೋಡಿದ್ರು. ಅವ್ರಿಗೇನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತು ಆ ಕ್ಷಣ. ಇವತ್ತು ನೀವು ಮಾಧ್ಯಮದವ್ರು ಕೇಳ್ತಾ ಇದ್ದೀರಿ ಅಂತ ಹೇಳಿ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾವು ಮಾತೆ ಜಶೋದಾಬೇನ್ ಅವ್ರ ಫೋಟೋನ ಅವಮಾನ ಮಾಡಬೇಕು, ಅವರನ್ನ ಅಪಹಾಸ್ಯ ಮಾಡಬೇಕು ಅನ್ನೋಂಥ ಮನಸ್ಥಿತಿ ನಮ್ಗೆಲ್ಲೂ ಇರಲಿಲ್ಲ. ಯಾಕಂದ್ರೆ ಬಹಳ ಅತ್ಯಂತ ಗೌರವದಿಂದ ಅವ್ರಿಗೆ ನಾವು ಕಾಣ್ತೀವಿ ಆ ತಾಯಿಯವ್ರ ಬಗ್ಗೆ. ಯಾಕಂತಂದ್ರೆ ಮಾನ್ಯ ಆದರಣೀಯ ಮೋದಿಜಿ ಅವರು 2 ಸಲ ಚುನಾವಣೆ ಅಫಿಡವಿಟ್ ಸಲ್ಲಿಸಬೇಕಾದ್ರೆ ಏನ್ ಹೇಳಿದ್ರು ಗೊತ್ತಾ ಸರ್? ತಮಗೆ ಗೊತ್ತಿರ್ಲಿ, ನನಗೆ ಮದುವೆನೇ ಆಗಿಲ್ಲ ಅಂತ ಹೇಳಿದ್ರು. 2 ಸಲ ಚುನಾವಣೆ ಅಫಿಡವಿಟ್ ಸಲ್ಲಿಸುವಾಗ ನನಗೆ ಮದುವೆನೇ ಆಗಿಲ್ಲ, ನನಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ ಅಂತ ಹೇಳಿದ್ರು. ಅದು ಒಂದು ಸುಳ್ಳು. ಮತ್ತ 2ನೇ ಸುಳ್ಳು ಅಂತಂದ್ರೆ ಇವತ್ತ ಅವ್ರ ಹೆಂಡತಿ ಜೊತೆ ಜೀವನನೇ ಮಾಡ್ತಾ ಇಲ್ಲ ಪಾಪ. ಬಹಳ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಮಾತೆ ಜಶೋದಾಬೇನ್ ಅವರು ಈ ದೇಶದಲ್ಲಿ ಅವ್ರು ಎಲ್ಲದಾರ ಅನ್ನೋದು ಮೋದಿಯವರಿಗೆ ಗೊತ್ತಿಲ್ಲ. ಸ್ವತಃ ತಾವು ಕಟ್ಕೊಂಡು ಹೆಂಡತಿ ಎಲ್ಲಿ ಹರ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಮಾನ್ಯ ಮೋದಿಜಿ ಅವರೇ, ಮೊದಲು ನೀವು ನ್ಯಾಯ ಕೊಡಬೇಕಾಗಿರೋದು ಏನು ಈ ಮಹಿಳಾ ಮೀಸಲಾತಿ ತಂದು 23% ಅದರ ನೀವು ಕುತಂತ್ರ ಮಾಡ್ಲತ್ತೀರಿ. ಅದೆಲ್ಲ ಮಾಡೋದಕ್ಕಿಂತ ಮೊದಲು ನೀವು ನಿಮ್ಮ ಕಟ್ಟಿಕೊಂಡ ಹೆಂಡತಿಯವರಿಗೆ, ನಿಮ್ಮ ಪತ್ನಿಯವರಿಗೆ ಒಳ್ಳೆ ಜೀವನ ಕೊಡ್ರಿ. ಒಳ್ಳೆ ಒಂದು ಸುಸಂಸ್ಕೃತ ದಾಂಪತ್ಯ ಜೀವನ ಮೊದಲು ಅವ್ರಿಗೆ ಕೊಡ್ರಿ. ಮೊದಲು ಅವ್ರಿಗೆ ಕೊಡ್ಬೇಕಾದಂತ ಹಕ್ಕು, ಅವ್ರ ಅಧಿಕಾರ, ಅವ್ರ ಸ್ಥಾನಮಾನ, ಹೆಂಡತಿಯರ ನಿಮ್ದು ಅವ್ರಿಗೆ ಕೊಡ್ರಿ. ಆಮೇಲೆ ನಾಡಿನ ದೇಶದ ಮಹಿಳೆಯರಿಗೆ ನೀವು ನ್ಯಾಯ ಕೊಡ್ರಿ. ಅದನ್ನ ನಾವು ನಾಡಿನ ನಮ್ಮ ಮಹಿಳೆಯರಿಗೆ ನಾವು ಗೊತ್ತು ಮಾಡ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾವು ಆ ಫೋಟೋನ ಜಶೋದಾಬೇನ್ ಅವರ ಫೋಟೋನ ಬಹಳ ಗೌರವದಿಂದ, ಬಹಳ ಗಾಂಭೀರ್ಯದಿಂದ, ಘನತೆಯಿಂದ ತೋರಿಸಿದ್ದೀವಿ ನಾವು ನಾಡಿನ ಜನರಿಗೆ. ಇವರು ನರೇಂದ್ರ ಮೋದಿ ಅವರ ಹೆಂಡತಿ ಶ್ರೀಮತಿ ಜಶೋದಾ ನರೇಂದ್ರ ಮೋದಿ ಅವರದ್ದಾರ. ಅವರು ಮೋದಿ ಅವರು ಕಟ್ಟಿಕೊಂಡ ಹೆಂಡತಿ ಇವರದ್ದಾರ. ಸೊ ಇವರಿಗೆ ಈ ಮನುಷ್ಯ ಒಳ್ಳೆ ಜೀವನ ಕೊಡಕ್ಕಾಗಿಲ್ಲ. ದೇಶದ ಮಹಿಳೆಯರಿಗೆ ಏನ್ ಇವ್ರು ನ್ಯಾಯ ಕೊಡ್ತಾರ ಅಂತ ಹೇಳಿ ನಾವು ಜನರ ಮುಂದೆ ಸಾಬೀತುಪಡಿಸಬೇಕಾಗಿತ್ತು. ಆ ಫೋಟೋನ ಇವತ್ತು ಬಳಸ್ಕೊಂಡಿದೀವಿ, ಮುಂದೆನೂ ಬಳಸ್ಕೊಳ್ತೀವಿ. ಥ್ಯಾಂಕ್ ಯು.